ಕಂಡಿಲ್ಲ. ಶನಿ ಗ್ರಹ ಏನಕ್ಕೆ ಮನುಷ್ಯನ್ಗೆ ಏನ್ ಸಂಬಂಧ, ಶನಿ ಗ್ರಹಕ್ಕೂ ಮನುಷ್ಯನ್ಗೂ ಏನ್ ಸಂಬಂಧ? ನಾವು ಒಂದು ಎಕ್ಸಾಮ್ ಬರೆದಾಗ ಒಂದು 50 ಮಾರ್ಕ್ಸ್ ಬಂತು ಅನ್ಕೊಳ್ಳಿ, 50 ಮಾರ್ಕ್ಸ್ ಬಂತು ಅಷ್ಟೇನೆ. 50 ಮಾರ್ಕ್ಸ್ ಹೆಂಗ್ ಬಂತು? 50 ಮಾರ್ಕ್ಸ್ ನಾವ್ ಏನ್ ಸರಿ ಬರ್ದ್ರಿ, ಇನ್ನು 50 ಮಾರ್ಕ್ಸ್ ಏನ್ ತಪ್ಪು ಬರ್ದ್ರಿ? 50 ಮಾರ್ಕ್ಸ್ ಅಲ್ಲಿ ಏನೇನ್ ಬರ್ದಿದ್ರಿ ನಾವು? 50 ಮಾರ್ಕ್ಸ್ ತಪ್ಪೇನ್ ಬರ್ದ್ರಿ? ನಾವು ಒಳ್ಳೇದೇನ್ ಮಾಡಿದ್ರಿ, ಕೆಟ್ಟದ್ದೇನ್ ಮಾಡಿದ್ರಿ? ಪ್ರತಿ ದಿವಸ ಒಂದು ಹೆಜ್ಜೆ ಹೆಂಗಿಟ್ರು ಪ್ರತಿ ಒಂದು ಡೇಟಾನು ಶನಿಗೆ ಹೋಗುತ್ತೆ. ಅದಕ್ಕೇನೆ ಈ ಗ್ರಹ ಇಟ್ಟಿದ್ದಾರೆ ಭಗವಂತ. ಸೃಷ್ಟಿ ಏನಾಗಿದೆ ಇದನ್ನ ಮಾಡಿರೋದು ಅದಕ್ಕೆ. ನಾವು ಪ್ರತಿ ದಿವಸ ನೋಡಿ, ಇವಾಗ ಕೆಟ್ಟದ್ದು ಮಾಡ್ತಾ ಇರ್ತಾರೆ. ಅವ್ರೇನ್ ಅನ್ಕೊಂತಾರೆ, ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಮಾಡ್ತಿರ್ತಾರೆ. ಆದ್ರೂ ಒಂದಲ್ಲ ಒಂದ್ ದಿವಸ ವಾಪಸ್ ಬರುತ್ತೆ. ಕರೆಕ್ಟಾ? ಅವಾಗ ನಾವೇನ್ ಹೇಳ್ತೀರಿ? ಪಾಪದ ಕೊಡ ತುಂಬಬೇಕು ಅಂತೀರಿ. ಅದೇ ಪಾಪದ ಕೊಡನೇ ಇದು. ಪಾಪದ ಕೊಡ ಅಂದ್ರೆ ನಾವು ಪ್ರತಿ ದಿವಸ ಏನೋ ಮಾಡ್ತಾ ಇದ್ದೀರಲ್ಲ, ತೀರಾ ಕೆಟ್ಟದೇ ಮಾಡಿದ್ರೆ ನಾವು ಬರೀ ಕೆಟ್ಟದ್ ಮಾತ್ರ ಕಳಿಸ್ತಾ ಇದೀವಿ ನಾವಿಲ್ಲಿ. ಈ ಶನಿಯಲ್ಲಿ ನಮ್ ಕೊಡ ಏನಿದೆ, ಪಾಪದ ಕೊಡ ತುಂಬಿಡ್ತು. ಅವಾಗ ವಾಪಸ್ ಅವ್ನು ಕೆಟ್ಟವನು ಏನೇ ಇರಲಿ, ಕಾನೂನು ಬಿಟ್ರು ಸೃಷ್ಟಿ ಬಿಡಲ್ಲ ಅವನ್ನ. ಆಯ್ತಾ? ಡೇಟಾ ಇದೆ ಎಂಟೈರ್. ಅದಕ್ಕೆ ಶನಿ ಅಂದ್ರೆ ಭಯ ಪಡ್ತಾರೆ ಜನ. ಶನಿ ಅಂದ್ರೆ ಭಯ. ಯಾಕಂದ್ರೆ ನಾವು ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಏನೇನ್ ಮಾಡ್ತೀರಿ, ಆಯ್ತಾ, ಹೆಂಡತಿಗೂ ಗೊತ್ತಿರಲ್ಲ, ಗಂಡನಿಗೂ ಗೊತ್ತಿರಲ್ಲ, ಅಥವಾ ಅಪ್ಪ ಅಮ್ಮಂಗೂ ಗೊತ್ತಿರಲ್ಲ. ಆದ್ರೆ ಶನಿಯಲ್ಲಿ ಎಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಅದು ಒಂದೊಂದ್ಸಲ ನಮ್ಮ ಮನಸ್ಸು ಅದನ್ನ ತಪ್ಪನ ಪಶ್ಚಾತ್ತಾಪ ಪಡ್ಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ. ಅದು ಕಷ್ಟ ನಮ್ಗೆ ಕೊಟ್ರು ಆ ಕಷ್ಟ ನಮ್ಗೆ ಗೊತ್ತಾಗೋದೇ ಇಲ್ಲ. ಆ ಕಷ್ಟ ಬಂದು ಹೋಗಿರುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ ಆ ಕಷ್ಟ ಬಂತು ಅಂತಾನೆ. ಇಲ್ಲ ನಾನು ಪಶ್ಚಾತ್ತಾಪನೂ ಪಡಲ್ಲ, ನಾನು ಹಿಂಗೆ ಮೆರಿತೀನಿ ಅಂತ ಹೇಳಿದಾಗ ಆ ಕಷ್ಟ ಕಣ್ಮುಂದೆನೇ ಬಂದು ಕೂತ್ಕೊಳ್ಳುತ್ತೆ. ಫಸ್ಟ್ ರೋಗ ಕೊಡ್ತಾರೆ, ರೋಗ ಕೊಟ್ಟು ಟ್ರೈ ಮಾಡ್ತಾರೆ. ರೋಗ ಕೊಟ್ಟ ಮೇಲೆ ಆದ್ರೂ ದೇಹ ಸ್ವಲ್ಪ ಬಗ್ಗಿದ್ರೆ ಅವಾಗ ಸುಮ್ಮನಾಗ್ತಾನೆ ನಾವು ಮನುಷ್ಯ ಅಂತ. ದೇಹ ಇದೆ, ಎಲ್ಲ ಗಟ್ಟಿಮುಟ್ಟಿಗಿದೆ ತಾನೆ, ಅದಕ್ಕೆ ತಾನೇ ಅವ್ನು ಬರೀ ಕೆಟ್ಟದೇ ಮಾಡ್ತಾನೆ, ಒಳ್ಳೇದು ಬಿಟ್ಬಿಟ್ಟು. ಅವಾಗ ಏನ್ ಮಾಡ್ತಾರೆ, ಸ್ವಲ್ಪ ರೋಗ ಗೀಗಲ್ಲ ಕೊಟ್ಬಿಟ್ಟು ಅವ್ನು ನೋಡ್ತಾರೆ, ಹಂಗೂನು ಆಗ್ತಾ ಇಲ್ಲ ಇವನಿಂದ ತೀರಾ ಸಮಾಜಕ್ಕೆ ಕಷ್ಟ ಇದೆ, ಇವ್ ರೋಗ ಕೊಟ್ಟರು ದೇಹಕ್ಕೆ ಆದ್ರೂ ಬಗ್ತಾ ಇಲ್ಲ. ಒಂದು ಮನುಷ್ಯನ ಆಯುಷ್ಯ ಬಡ್ದಿರೋ ಶನಿ. ಅದು ಹುಟ್ಟುಕೊಡುತ್ತೆ ಸೂರ್ಯ, ಶನಿ ಸಾವು ಕೊಡುತ್ತೆ. ಸೊ ನಮ್ಮ ಸೌರಮಂಡಲ ಇಷ್ಟೇ ಇರೋದು, ಸೂರ್ಯ ಶನಿ. ಅದು ಹುಟ್ಕೊಡುತ್ತೆ, ಸೂರ್ಯ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಸೂರ್ಯನ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗದೆ ಶನಿಯಲ್ಲಿ. ಯಾಕೆ ಎಂಡ್ ಆಯ್ತು? ಸಾವಿದೆ ಅದರಲ್ಲಿ. ಯಮರಾಜನ ಸಾವು ಅಂತ ಅಂತಾರೆ, ನೀವು ನೋಡಿದ್ರೆ ಶನಿನ ಸಾವು ಅಂತ ಹೇಳ್ತಿದ್ದೀರಾ. ಶನಿಯಲ್ಲಿ ಸಾವಿದೆ, ಆಯ್ತಾ. ಯಮರಾಜ ಅನ್ನೋದು ಇಲ್ಲೆಲ್ಲೂ ಇಲ್ವಲ್ಲ. ಮನುಷ್ಯನ್ಗೆ ಏನ್ ಗೊತ್ತಾ, ಒಂದೊಂದ್ಸಲ ಏನಾಗುತ್ತೆ, ಶನಿ ಒಳ್ಳೇದು ಇದೆ, ಶನಿಯಲ್ಲಿ ಕೆಟ್ಟದಲ್ಲ. ಶನಿ ನೀವೆಷ್ಟು ಒಳ್ಳೇದು ಮಾಡ್ತಿರೋ, ನೀವೆಷ್ಟು ಒಳ್ಳೇದು ಕಳಿಸ್ತಿರೋ, ಇವಾಗ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾನು ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ಲ, ಮೋಸ ಮಾಡಿಲ್ಲ, ಕರೆಕ್ಟಾಗಿ ನಡೆದಿದ್ದೀನಿ ಅಂದ್ರೆ ಒಳ್ಳೇದೇ ಕಳಿಸಿದ್ರೆ ನಿಮ್ಗೆ ಒಳ್ಳೇದೇ ವಾಪಸ್ ಬರುತ್ತೆ. ಸರಿನಾ? ನೀವು ಕೆಟ್ಟದ್ದು ಕಳಿಸಿದ್ರೆ ಅವರೇ ಯಮ ಆಗ್ತಾರೆ. ಎರಡೂ ಇದೆಯಲ್ಲ ಅವ್ರ ಹತ್ರ. ಸರಿನಾ? ಆಗಿನ ಜನಕ್ಕೆ ಹೇಳೋರು ಇದನ್ನೆಲ್ಲ ಬಿಡಿಸಿ ಹೇಳಕ್ ಆಗ್ತಿದ್ದಿಲ್ಲ. ಈ ಥರ ಗ್ರಹ ಇದೆ, ಈ ಥರ ನಮ್ಗೆ ನೋಡುತ್ತೆ ಅಂದ್ರೆ ಕೇಳಲ್ಲ. ಆವಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಅವ್ರನ್ನ ಅದ್ಬಸ್ತಲ್ಲಿ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇವಾಗ ದೇವಸ್ಥಾನ ನಾವು ಕಟ್ಟಿದ್ದೀರಿ, ದೇವಸ್ಥಾನ ಏನೇ ಕಟ್ಟಿದ್ದೀರಿ, ಇಲ್ಲಿ ನಾವು ಇರುವಾಗ ಮನಸ್ಸಿಗೆ ನಾವು ಶಾಂತಿ ತಗೊಳಕ್ ಕಟ್ಟಿದ್ದೀರಿ. ನೀವು ಸಮಾಜದಲ್ಲಿ ನಮ್ಮ ಕೈಲಿ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ, ಅಟ್ಲೀಸ್ಟ್ ದೇವಸ್ಥಾನ ಅಂತ ಹೋದಾಗ ನಮ್ಮ ಮನಸ್ಸು ಅಟ್ಲೀಸ್ಟ್ ಅಲ್ಲಾದ್ರೂ ಸ್ವಲ್ಪ ಶಾಂತಿಯಾಗಿ ಕುತ್ಕೊಳ್ಳುತ್ತೇನೋ. ಈ ಆಸೆ ಅದು ಇದು ಕೋಪ ಗೀಪ ಎಲ್ಲ ಬಿಟ್ಟು ಅಲ್ಲಿ ಕುತ್ಕೊಳ್ಳುತ್ತೇನೋ ಅಂತಾನೆ ದೇವಸ್ಥಾನ ನಾವು ಕಟ್ಸಿರೋದು. ಹೌದಾ? ದೇವಸ್ಥಾನಕ್ಕೆ ಹೋಗೋದು ಅದಕ್ಕೆ ತಾನೆ, ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೋಗೋದು. ಆದ್ರೆ ಇವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇರೋದೇನೆ ನನಗೆ ಅದು ಬೇಕು, ನನಗಿದು ಬೇಕು, ನಾನು ಅಲ್ಲಾರಕ್ಕೆ ಕಟ್ಕೊಂತೀನಿ ಅದು ಬೇಕು ಅಂತ. ಈ ಆಸೆ ಈಡೇರಿಸ್ಕೊಳ್ಳೋಕೆ ನಾನೇನು ಹೇಳೋದು, ನಾವು ಮಾಡೋ ಕೆಲಸ ನಮ್ಗೆ ಕರೆಕ್ಟಾಗಿ ನಾವು ನಡ್ಕೊಂತಾ ಇದ್ರೆ, ನಮ್ಗಷ್ಟು ಧೈರ್ಯ ಇದ್ರೆ, ನಮ್ಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಎಲ್ಲಾನು ಕೊಡುತ್ತೆ. ಅಂದ್ರೆ ನಾವು ಈ ದೇವಸ್ಥಾನ ಅಂತ ಹೇಳಿದ್ರಿ, ನಾವು ನಮ್ಮ ಆಸೆ ಈಡೇರಿಸ್ಕೊಳ್ಳಕ್ಕೆ ನಾವು ಸರಿಯಾಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದೇನಿಲ್ಲ ಅಲ್ವಾ? ಜಗತ್ತಲ್ಲೇ ನಾವು ಇಡೀ ಪ್ರಪಂಚನೇ ದೇವಸ್ಥಾನ ಮಾಡ್ಕೊಬೋದಲ್ಲ, ಅದಕ್ಕೆ ಸಪರೇಟ್ ಆಗಿ ಏನ್ ಕಟ್ಟೋದ್ ಬೇಕಿಲ್ಲ. ಆದ್ರೆ ನಾವು ಮನುಷ್ಯರೇ, ನಮ್ ಕೈಲಿ ಅಷ್ಟು ಶಕ್ತಿ ಇಲ್ಲ. ಇವಾಗ ಮನೆಯಲ್ಲಿ ದೇವಸ್ಥಾನ ನೋಡಕ್ ಆಗಲ್ಲ, ಯಾಕಂದ್ರೆ ಮನೆಯಲ್ಲಿ ನಿಮ್ಮ ತರನೇ ಎಲ್ಲಾ ಕ್ಯಾರೆಕ್ಟರ್ ಇರಲ್ಲ. ನೀವು ಎಷ್ಟು ಕಲ್ತಿರ್ತೀರೋ ಅವ್ರು ಬೇರೆ ಕಲ್ತಿರ್ತಾರೆ. ನೀವು ಕಾಮ ಕಲ್ತಿದ್ರೆ ಅವ್ರು ಕ್ರೋಧನ್ ಕಲ್ತಿರ್ತಾರೆ, ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಅವ್ರಿಗೂ ತಾಳ್ಮೆ, ಆತರ. ಸೊ ಹಂಗಾಗಿ ನೀವು ಅಲ್ಲಿ ಮಾಡಕ್ಕಾಗಲ್ಲ. ಅದಕ್ಕಂತಾನೆ ಒಂದ್ ಸಪರೇಟ್ ಆಗೋದಾಗ ಅಲ್ಲಿ ಒಳಗಡೆ ಹೋದವ್ರು ಎಲ್ಲರೂ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಚಪ್ಪಲಿ ಬಿಟ್ಟು ಹೋಗ್ತಾರೆ ಅಂದ್ರೆ, ಚಪ್ಪಲಿ ಬಿಟ್ಟಾಗ ನಂದೇನು ಇಲ್ಲಪ್ಪ ಜೀವನದಲ್ಲಿ, ನಾನು ಒಂದು ಮನುಷ್ಯನೇ, ನನ್ಕಿಂತನೂ ಒಂದು ಶಕ್ತಿ ಇದೆ, ನಾನೇ ದೊಡ್ಡವನಲ್ಲ, ನನ್ಕಿಂತನೂ, ಅದಕ್ಕೆ ಸ್ವಲ್ಪ ಚಪ್ಪಲಿ ಎಲ್ಲ ಬಿಟ್ಟು ಹೋಗೋದಲ್ಲಿ. ಯಾಕೆ ಅವಾಗಾದ್ರೂ ಮನ್ಸು ಏನೋ ಒಂದು ಬಿಡ್ತಾ ಇದೆ. ಅಲ್ಲಿ ಚಪ್ಪಲಿ ಬಿಟ್ರೆ ಏನೋ ಒಂದು ಬಿಡ್ತಾ ಇದೀನಿ ನಾನು ಇಲ್ಲಿ ಅನ್ನೋ ಒಂದು ಬಿಡ್ತಾ ಇದೀನಿ. ಅದಕ್ಕೆ ಫೋಯ್ಲಿಂಗ್ ಹೋದಾಗ ಅದಕ್ಕೆ ಬಿಡ್ತಾ ಇದೀನಿ.
ಶನಿನ ಯಮನೇ ಶನಿ ಅಂತಾನೆ ಎರಡೂ ಇದೆ ಅವ್ರ ಹತ್ರ ಅಂತ ನಾನು ಹೇಳ್ತಾರೆ. ಅಂದ್ರೆ ಯಮ ಅನ್ನೋದು ಯಾವ್ದಿಲ್ಲ, ಬೇರೆ ಶನಿ ಬೇರೆ ಅಂತ ಹೇಳ್ತಿದ್ರು. ಮತ್ತೆ ಅದೇ ಯಮ ಅನ್ನೋದು ಎಲ್ಲೂ ಇಲ್ವಲ್ಲ. ಅಂದ್ರೆ ಯಮ ಅಂದ್ರೆ ಯಾರು ಸಾವು ಕೊಡ್ತಾರೋ ಅವರೇ ಯಮ ಅಂತ. ಸರಿನಾ? ಒಂದು ಮನುಷ್ಯನಿಗೆ ಒಂದು ಭಯ ಪಡ್ಸೋಕ್ಕೆ ಒಂದು ಕ್ಯಾರೆಕ್ಟರ್ನ ರೆಡಿ ಮಾಡಿ ಇವ್ರು ಯಮ ಅಂತ. ಈ ಮನುಷ್ಯರು ಎಲ್ಲೂ ಇಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಮನುಷ್ಯರು ಜೀವಿ ಮೇಲೆ ಇದೊಂದೇ ಒಂದು ಜಾಗ ಮಾತ್ರ ಕೊಟ್ಟಿದ್ದಾರೆ ಮನುಷ್ಯರಿಗೆ. ಇನ್ನು ಮಿಕ್ಕಿದ್ನೆಲ್ಲ ಕೊಟ್ಟಿರೋದು ಆ ಮನುಷ್ಯನ ಮ್ಯಾನೇಜ್ ಮಾಡೋಕ್ಕೆ. ಎಲ್ಲ ಗ್ರಹಗಳು ಮನುಷ್ಯನ್ ಬೇಕು, ಮನುಷ್ಯ ಬೇರೆ ಕಡೆ ಎಲ್ಲೂ ಇಲ್ಲ. ಶನಿ ಹುಡ್ತಿದಂಗೆನೆ ಅಂತ ಹೇಳಿದ್ರು. ಕೋಪಿಸ್ಕೊಂಡಲ್ಲ ಅಂತ ತಿರ್ಗಾ ಮತ್ತೆ ಕುಷ್ಠರೋಗ ಶನಿನೇ ಕೊಟ್ಟನಲ್ಲ ಸೂರ್ಯಂಗೆ. ಯಾಕೆ ಯಾರಿಗೆ ಕುಷ್ಠರೋಗ ಅಂತಾನೆ? ಶನಿಗೆ. ಶನಿ ಶನಿ ನಾ ಹೇಳಿದ್ನಲ್ಲ ಅದನ್ನ ಹೇಳ್ತೀನಿ ಕೇಳಿ. ಆಗಿನ ಕಾಲದಲ್ಲಿ ಈ ತರ ಹೇಳಿದ್ನಲ್ಲ, ವಿಜ್ಞಾನದ ಪ್ರಕಾರ ಅಥವಾ ಈ ತರ ಪ್ರಕಾರ ಹೇಳಿದ್ರೆ ಜನಕ್ಕೆ ತಲೆಗತ್ತಲ್ಲ ಅಂತೇಳಿ ಎಲ್ಲಾನು ಒಂದು ಕತೆ ರೀತಿಯಲ್ಲಿ ಹೇಳ್ತಾರೆ. ಕತೆ ರೀತಿ ಹೇಳುವಾಗ ನಾನೊಂಥರ ಕತೆ ಹೇಳ್ತೀನಿ, ಇನ್ನೊಬ್ಬ ಕೇಳಿಸ್ಕೊಂಡು ಇನ್ನೂ ಸ್ವಲ್ಪ ಅದನ್ನ ಎಳ್ದು ಹೇಳ್ತಾರೆ. ರೋಗ ಕೊಟ್ಟ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದು ಮನುಷ್ಯನಿಗೆ ರೋಗ ಕೊಡೋದೇನೆ ಸೂರ್ಯ. ಇದಾಗದಿಲ್ಲ ಕೊನೆಯಿಂದ ಟೈಮ್ಗೆ ಸಾವನ್ನ ತರೋದು. ಹೌದು ಅಂತ ನೀವ್ ಹೇಳ್ತಾ ಹೌದು. ಎಲ್ಲ ಅಂತಲ್ಲ, ಅದು ಡಿಸೈಡ್ ಮಾಡ್ಕೊಳ್ಳುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸು ಕೊಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು. ಒಂದೊಂದ್ಸಲ ಏನಾಗುತ್ತೆ, ಒಂದೊಂದು ರೋಗ ಕೊಡಕ್ಕಾಗಲ್ಲ ಆ ಸಂದರ್ಭದಲ್ಲಿ, ಅವಾಗ ರೋಗ ಕೊಡಲ್ಲ. ಅವ್ರನ್ನ ಕಳಿಸಿ ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಹುಡ್ತಾನೆ ರೋಗ ಅಂಟಿಸ್ಕೊಂಡ್ ಬರ್ತಾರೆ. ಆ ಟೈಮಲ್ಲಿ ಕೊಡಕ್ ಸಾಧ್ಯ ಇರಲ್ಲ, ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ರೋಗ ಕೊಡಬೇಕು ಅಂತ ತಡ್ಕೊಳ್ಳೋ ಶಕ್ತಿ ಬೇಕು ಮನುಷ್ಯನಿಗೆ ಫಸ್ಟು, ಅದನ್ನು ಅನುಭವಿಸ್ಬೇಕು ಮನುಷ್ಯ. ಹಂಗಾಗಿ ಒಂದೊಂದ್ಸಲ ಅವ್ರನ್ನ ಕರ್ಕೊಂಡು ಇನ್ನೊಂದ್ಸಲ ಕೊಟ್ಟು ಅವಾಗ ಹೊಸದಾಗಿ ಹುಟ್ಟತಾನೆ ರೋಗ ಕೊಡ್ಸ್ಕೊಂಡು ಹುಟ್ಟಿಸ್ತಾರೆ. ಒಬ್ಬೊಬ್ರು ಹಂಗೆ ಹುಟ್ಟೋದು. ಏನಕ್ಕೆ ರೋಗ ಹುಟ್ಟಬೇಕು? ಒಬ್ಬೊಬ್ರಿಗೆ ರೋಗ ಬರ್ತಾ ಇರುತ್ತೆ ಚಿಕ್ಕ ವಯಸ್ಸಲ್ಲಿ, ಒಬ್ರು ಬರ್ತಾ ಏನಕ್ಕೆ ಬರ್ಬೇಕು ಅವ್ರಿಗೆ? ಆ ಟೈಮಲ್ಲಿ ಕೊಡಕ್ ಆಗಿರಲ್ಲ, ಮುಗ್ದೋಗಿದೆ ಅದು. ಆ ದೇಹಕ್ಕೆ ಇನ್ನ ಕೊಟ್ರೆ ತೊಂದ್ರೆ ಆಗಿರಲ್ಲ, ಆಗಲ್ಲ. ಆ ಟೈಮಲ್ಲಿ ಬಿಟ್ಬಿಡೋಣ, ಆಗಲ್ಲ. ಇದು ಅಂಟ್ರಸ್ಕೊಂಡ್ ಬರ್ತಾರೆ. ಈಗ ಶನಿ ಕೆಟ್ಟನಾದ ಅದಕ್ಕೆ ಒಕ್ಕಿಸ್ಕೊತು ಅಂತಾರಲ್ಲ, ಅವನು ಅಲ್ಲಿ ಕೆಟ್ಟದೇನಿಲ್ಲ. ಇದು ಒಂದು ಸರ್ವರ್ ಇದ್ದಂಗೆ, ಇದು ಒಂದು ಸರ್ವರ್. ನಾವು ಮಾಡೋದು ಹೋಗಿ ತಲುಪುತ್ತೆ. ಇದೇನು ಇದ್ದಿಲ್ಲ ಅಂದ್ರೆ ಮನುಷ್ಯನ್ಗೆ ಹೆಂಗೆ ಕೆಟ್ಟದ್ದು. ಇವಾಗ ಕೆಟ್ಟವರು ನೋಡಿ, ಮೊದಲನೇದಾಗಿ ಇವಾಗ ಯಾರಾದ್ರೂ ತುಂಬಾ ಕೆಟ್ಟದಾಗಿ ನಡ್ಕೊಂಡಿರೋರ್ಗೆ ಒಳ್ಳೆ ಸಾವು ಬಂದಿದ್ಯಾ ಪ್ರಪಂಚದಲ್ಲಿ? ಕೆಟ್ಟದ್ ಮಾಡಿರೋರ್ಗೆ ಒಳ್ಳೆ ಸಾವು ಎಲ್ಲೂ ಕೊಟ್ಟಿಲ್ಲ. ಒಳ್ಳೆ ಸಾವು ಯಾರಿಗೆ ಬರುತ್ತೆ? ತೀರಾ ಕಡಿಮೆ ಕೆಟ್ಟತನ ಕಳಿಸಿರೋರಿಗೆ ಅವ್ರ ಸಾವಾಗದೆ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಸಾವಾಯ್ತು ಅಂತೂ ಅದು ಕೊಡಲ್ಲ, ತೋರ್ಸಲ್ಲ. ಅದು ಅಷ್ಟು ಸುಲಭ ಕರ್ಕೊಂಡು ಹೋಗ್ಬಿಡುತ್ತೆ ಸಾವು ಕೊಟ್ಬಿಡುತ್ತೆ. ಒಬ್ರೊಬ್ರಿಗೆ ಸಾವನ್ನ ಪ್ರತಿ ದಿವಸ ತೋರಿಸಿ ಸಾಯಿಸುತ್ತೆ. ದೇಹ ಇಂಪಾರ್ಟೆಂಟ್ ಅಲ್ಲ, ಕೊಡಕ್ಕಾಗಲ್ಲ. ಅವ್ರ ಮೇಲೆ ಡಿಪೆಂಡು. ಎಷ್ಟು ಒಳ್ಳೇದ್ ಮಾಡಿದ್ಯಾ, ಆ ಒಳ್ಳೇದ್ ಮಾಡಕ್ಕೋಸ್ಕರ ನೀನ್ ಎಷ್ಟು. ಇವಾಗ ಒಳ್ಳೇದಂತಾರೆ, ಇವಾಗ ಒಬ್ರು ಇರ್ತಾರೆ ಒಳ್ಳೇದೇ ಮಾಡ್ತಾ ಇದೀನಿ ಅಂತ ಅವನು ಗೊತ್ತಿದೆ, ಆ ಒಳ್ಳೇದಲ್ಲೂ ಕೆಟ್ಟದಿರುತ್ತಲ್ಲ. ಒಬ್ರು ಕೆಟ್ಟದ್ ಮಾಡಿ ನೀನ್ ಒಳ್ಳೇದ್ ಮಾಡಿದ್ರೆ ಪ್ರಯೋಜನ ಇಲ್ವಲ್ಲ, ಅದು ಕೆಟ್ಟದಕ್ಕೆ ತಾನೇ ಸೇರ್ಕೊಳ್ಳುತ್ತೆ. ಧರ್ಮ ಇರುತ್ತೆ, ಧರ್ಮ ಬಿಟ್ಟು ಅಧರ್ಮದಲ್ಲಿ ನೀವ್ ಏನೇ ಮಾಡಿದ್ರು ಅದು ಕೆಟ್ಟದೇನೆ ಅಲ್ವಾ? ಸೊ ಇದುವರೆಗೂ ಯಾರಿಗೂ ಆಯ್ತಾ, ಎಲ್ಲಾರ್ಗು ಕೆಟ್ಟ ಸಾವೇ ಆಗಿರೋದು. ಯಾರು ಕೆಟ್ಟದ್ ಮಾಡಿದಾರೋ, ಅವ್ನು ನೋಡು ಚೆನ್ನಾಗಿದ್ದ, ಅವ್ನು ಸಾವಾಗಿದ್ದ ಗೊತ್ತಾ, ಹಂಗೆ ಹೊಟ್ಟೋಗ್ಬಿಟ್ಟ, ಹಂಗೆ ಮಲ್ಕೊಂಡಿದ್ದ, ಹಂಗೆ ಇಲ್ಲ. ಅವ್ನು ಮಲ್ಕೊಳ್ಳೋಕ್ಕಿಂತ ಅವತ್ತೋಕ್ಕಿಂತ ಮುಂಚೆ ಅವ್ರ ಮನೆಯವ್ರ ನೋವು ಕೇಳಿದ್ರೆ ಗೊತ್ತಿರುತ್ತೆ ಅವ್ನು ಎಷ್ಟು ದಿವಸದಿಂದ ಯಾವ ರೋಗದಲ್ಲಿದ್ದ, ಅವ್ನ ಮನಸ್ಸು ಎಷ್ಟು ಕಾಡ್ತಿತ್ತು, ಅವ್ನ ಮನಸ್ಸು ಒಂದ್ ದಿವಸ ನೆಮ್ಮದಿಯಾಗಿದ್ದಿಲ್ಲ. ಇದೆಲ್ಲ ಆಗ್ತಾ ಇದ್ದಿದೆ ಶನಿಯಿಂದ. ಸೊ ಕೆಟ್ಟದು ಅದಲ್ಲ, ನಾವು ಕಳಿಸಿರೋದೇ ಕೆಟ್ಟದು. ನಾವೇನು ಪಾಪ ಪುಣ್ಯ ಮಾಡಿರ್ತೀವಿ ಅದೇ ಅದ್ರ ಮುಖಾಂತರ ನಮ್ಗೆ ಏನ್ ಬರ್ಬೇಕೋ ಅದು ಬರುತ್ತೆ. ಹೌದು. ಇವಾಗ ಮಾಡಿದ್ ನಾವೇ ನೋಡೋದು. ಇವಾಗ ನೋಡಿ, ಎಷ್ಟೋ ಜನಕ್ಕೆ ಮದ್ವೆನೇ ಲೇಟ್ ಆಗೋಗುತ್ತೆ. ಯಾಕೆ? ನಾವು ಹೋದ್ ಜನ್ಮದಲ್ಲಿ ನನ್ನ ಮದ್ವೆ ವಿಚಾರದಲ್ಲಿ ತೀರಾ ತೊಂದರೆ ಆಗೋಗಿದೆ. ಹಂಗಾಗಿ ಅವ್ನು ಬರ್ತಾನೆ, ಅವ್ರ ಮದ್ವೆನೇ ಡಿಲೇ ಆಗೋಗಿರ್ತದೆ. ಅವ್ರದ್ದು ಮದ್ವೆ ಆಗೋದೇ ಲೇಟ್. ಅವ್ರದ್ದು ಅವ್ನು ಏನ್ ಮಾಡಿದ್ರೆ ಅದು ವಾಪಸ್ ಬರುತ್ತದು. ಆ ಥರ ಅರ್ಥ ಆಯ್ತು. ಮನ್ಸಲ್ಲಿ ಏನಾಗುತ್ತೆ, ಶನಿಯಲ್ಲಿ ಏನಾಗುತ್ತೆ ಅಂತ. ಮನ್ಸಲ್ಲಿ ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರಿ 50 ಮಾರ್ಕ್ಸ್ ಬರಕ್ 50 ಮಾರ್ಕ್ಸ್ ಅಷ್ಟೇ, ಅದು ಮಾರ್ಕ್ಸ್ ಅಷ್ಟೇನೆ. ಏನೇನ್ ಮಾಡಿದ್ರು ಪ್ರತಿ ಒಂದು ಇಲ್ಲೇ ಇನ್ಫಾರ್ಮೇಶನ್ ಇದೆ. ಈಗ ಸೂರ್ಯ ಮತ್ತೆ ಶನಿ, ಸೂರ್ಯ ದೇಹ ಕೊಡೋದು, ಶನಿ ಸಾವು ಎಲ್ಲಾನು ಕೊಡೋದು, ಚಂದ್ರ ಮನ್ಸ್ ಕೊಡೋದು ಅಂತ ಮನ್ಸೇ ಅದು. ಅದು ಇವಾಗ ಸೂರ್ಯ ಶನಿ ಅನ್ನೋದಾಗಾದ್ರೆ ಮನುಷ್ಯ ರೂಪ ತಾಳಿಲ್ಲ, ಇದು ಗ್ರಹದಿಂದಾನೇ ಬರ್ತಾ ಇರೋ. ಹೌದು, ಗ್ರಹದಿಂದನೇ, ಎಲ್ಲಾನು ಗ್ರಹನೇ, ಮನುಷ್ಯ ಅನ್ನೋದೇನಿಲ್ಲ.
ಮತ್ತೆ ಯಾಕೆ ಮನುಷ್ಯನ ರೂಪದಲ್ಲಿ ಶನಿಗೆ ಇವಾಗ ಛಾಯಾದೇವಿ ಸಂಧ್ಯಾದೇವಿ ಅಂತ ತಾಯಂದ್ರಿದ್ರು, ಸೂರ್ಯ ತಂದೆ, ಇದೆಲ್ಲ ಏನು ಸೃಷ್ಟಿ ಆಗ್ಬೇಕಾಯ್ತು? ಸರಿ, ಒಂದು ಅದೇ ಯಮ ಕೆಟ್ಟದನ್ನ ತಗೊಳುತ್ತೆ, ಯಮಿ ಒಳ್ಳೇದನ್ನ ತಗೊಳುತ್ತೆ. ಅಕ್ಕ, ಯಮ ಯಮಿ ಅಣ್ಣ ಅಕ್ಕ, ಶನಿನೇ ತಮ್ಮ. ಇಲ್ಲಿ ಒಳ್ಳೇದು ಕೆಟ್ಟದ್ದು ಯಮ ಯಮಿ, ಇವ್ರು ನಾವೇನೇ ಒಳ್ಳೇದು ಕೆಟ್ಟದ್ದು ಮಾಡಿದ್ರು ಅಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತಾನೆ ಹೇಳ್ತೀನಿ. ಅಂದ್ರೆ ಜನಕ್ಕೆ ಈ ತರ ಕತೆ ಹೇಳ್ಕೊಂಡ್ ಬಂದಿದ್ದಾರೆ ಆಯ್ತಾ. ಇಲ್ಲಿ ನಿಜವಾದ ರೂಪ ಯಾವುದೂ ಇಲ್ಲ, ಆಯ್ತಾ. ಸೊ ಒಂದು ಸರ್ವರ್ ತರ ಮಾಡಿದ್ದಾರೆ ಆಟೋಮೆಟಿಕ್. ಇದು ನೀವು ಯಾರನ್ನು ಬರ್ಕೊಳ್ಳೋದು ಏನೂ ಇಲ್ಲ. ನಾವು ಒಂದು ಹೆಜ್ಜೆ ಇಟ್ರೆ ಸೀದಾ ಹೊಟ್ಟೋಗುತ್ತೆ ಅಲ್ಲಿಗೆ, ಸರಿನಾ? ತಂದೆ ಅಂತ ಹೇಳಿದ್ರು ಅಂತ ಹೇಳಿರೋದಂದ್ರೆ ಅರ್ಥ ಆಗ್ಲಿ ಅಂದ್ರೆ ದೊಡ್ಡದು, ಸೂರ್ಯನ ದೊಡ್ಡನ ತಂದೆ ಅಂತ ಶನಿಗೂ ಆಗದೇ ಇಲ್ಲ. ಅದೇ ಅದು ಹುಟ್ಟೋದು ಸಾವು, ಅದಕ್ಕೆ ಅದು ಹುಟ್ಟು ಕೊಡುತ್ತೆ, ಸಾವು ಕೊಡುತ್ತೆ. ಅದಕ್ಕೆ ನಾನು ಹುಟ್ಟಿಸ್ತವ್ರನ್ನ ಸಾಯಿಸ್ತಾರೆ ಅಂತ, ನಾನು ಸಾಯಿಸ್ತವ್ರನ್ನ ತಿರ್ಗಾ ಹುಟ್ಟಿಸ್ತವ್ರೆ ಅಂತ ಅಷ್ಟೇನೆ. ವಿರೋಧನ ಅಂದ್ರೆ ಒಂದು ಮನುಷ್ಯನ ರೂಪ ಕೊಟ್ಟು ಕತೆ ಹೇಳ್ಕೊಂಡ್ ಬಂದ್ರು ಜನಕ್ಕೆ. ಯಾಕಂದ್ರೆ ಜನಕ್ಕೆ ಅರ್ಥ ಆಗಿ ಅವನ್ಗೂ ದೂರನೇ ಇರೋದು. ಇವತ್ಗೂ ನೋಡಿ ಸ್ವಲ್ಪ ಜನಕ್ಕೆ ಒಂದು ಭಯ ಇದೆ. ಆ ಭಯ ಹುಡ್ಸಿದ್ರೇನೆ ಅದ್ಬಸ್ತಲ್ಲಿ ಇಡ್ತಾನೆ ಅಂತ. ಹಂಗ್ ಮಾಡ್ಬಿಡ್ತಪ್ಪ, ಮನುಷ್ಯನ ಹಿಡಿಬೇಕು ತಾನೆ. ವಿಧಿ ಅಂದ್ರೆ ಏನು? ವಿಧಿ ಅಂದ್ರೆ ನೋಡು, ವಿಧಿ ಅಂದ್ರೆ ನಾವು ಮಾಡ್ಕೊಳ್ಳೋದು. ಹೆಂಗೆ ಅಂದ, ಇವಾಗ ನಾವು ಮದ್ವೆ ಮಾಡ್ಕೊಂಡ್ರಿ, ಮಗು ಆಗುತ್ತೆ, ಅದು ವಿಧಿ, ಸರಿನಾ? ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ಆ ಮಗುನ ನಾವು ಹೆಂಗೆ ಲಾಲನೆ ಪಾಲನೆ ಮಾಡ್ತೀರಿ, ಅದು ಕರ್ಮ. ಅರ್ಥ ಆಯ್ತಾ? ವಿಧಿನೂ ಭಗವಂತ ಕೊಡಲ್ಲ, ವಿಧಿನೂ ನಮ್ದೇನೆ, ಕರ್ಮನೂ ನಮ್ದೇನೆ. ವಿಧಿ ಅಂದ್ರೆ ಆಟೋಮೆಟಿಕ್ ಆಗಿ ಆಗುತ್ತದು, ಸರಿನಾ? ನಾನು ಯಾವ್ದೋ ಕೆಲ್ಸಕ್ಕೆ ಹೋಗ್ತೀನಿ, ಅದು ವಿಧಿ. ಕೆಲಸ ಹೆಂಗ್ ಮಾಡ್ತೀನಿ, ಅದು ಕರ್ಮ. ಕರ್ಮ ಅಂದ್ರೆ ಕೆಲ್ಸ, ಕರ್ಮ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತಾ ಇದೀರ ಅದೇ ಕರ್ಮ. ಓಕೆನಾ? ಶನಿ ಏನೋ ಕಾಟ ಕೊಡ್ತಾನೆ, 7 ವರ್ಷ ಕಾಡ್ತಾನೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಏನು ನಿಜನಾ? ಒಳ್ಳೇದಲ್ವಾ ಕಾಡಿದ್ರೆ? ನಾನು ಒಳ್ಳೇದೇ ಕಳ್ಸಿದ್ರೆ ನನಗೆ ಕಾಡ್ಲಿ ಚೆನ್ನಾಗಿ, ನನ್ಗಳು ಒಳ್ಳೇದೇ ಆಗ್ತಾ ಹೋಗುತ್ತಲ್ಲ. ಕೆಟ್ಟದ್ ಕಳ್ಸಿರತ್ತಾನೆ ಕಾಡುತ್ತೆ. ಅಲ್ಲ, ದೇವ್ರಿಗೂ ಬಿಟ್ಟಿಲ್ಲ ಶನಿ ಕಾಡ್ತಾನೆ ಅಂತ ಹೇಳ್ತಾರಲ್ಲ. ದೇವ್ರಿಗೆ ಅಲ್ಲ, ಇದು ಒಂದು ಬಂಡೆಗಲ್ಲು, ಒಂದು ಸಾಫ್ಟ್ವೇರ್ ಅಷ್ಟೇನೆ, ಯಾರಿಗೂ ಬಿಡಲ್ಲ. ದೇವ್ರಿಗೂ ಬಿಟ್ಟಿಲ್ಲ ಅಂದ್ರೆ ದೇವ್ರನ್ನ ಬಿಟ್ಟಿಲ್ಲ ಅಂತಾನೆ. ಹೋಗ್ತಿದ್ರೆ ಕಷ್ಟ ಅಂತಾರೆ. ಶನಿ 7 ವರ್ಷ ಎಲ್ಲ ಮೇಲೆ ಇರ್ಕೊಂಡ ಅಂತಾರಲ್ಲ, ಅದು ನೋಡಿ. ಇವಾಗ ನಾನು ಹೇಳೋದು ಸರಿ, ದೇವ್ರನ್ನ ಬಿಟ್ಟಿಲ್ಲ ಅಂದ್ರೆ ಇವಾಗ ಶಿವ ಆಗ್ಲಿ, ಗಣೇಶ ಆಗ್ಲಿ, ಯಾವ್ದೇ ದೇವ್ರಾಗ್ಲಿ, ಎಲ್ಲಾ ದೇವ್ರು ನಮ್ ತರ ಮನುಷ್ಯ ಆಗ್ಬಿಟ್ಟೆ, ನಮ್ ತರನೇ ಎಲ್ಲಾನು ಅನುಭವಿಸ್ಬಿಟ್ಟೆ. ನಾನೇ ಹೇಳ್ತೀನಿ ಕೇಳಿ. ಇವಾಗ ಎಲ್ಲಾ ಮನುಷ್ಯರೇನೆ, ಎಲ್ಲ ಮನುಷ್ಯರಾಗೆ ಹುಟ್ಬಿಟ್ಟು ದೇವರಾಗಿರೋದು. ಅವ್ರ ಮನುಷ್ಯರದಾಗ ಎಲ್ಲ ಒಳ್ಳೆ ಕೆಲಸ ಮಾಡಿದಾರಾ? ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ. ಅವರು ಕೆಟ್ಟ ಕೆಲಸ ಮಾಡಿದಾಗ ಅಲ್ಲೋಗಿ ಸೇರ್ಕೊಂಡಿದೆ, ತಿರ್ಗಿ ಅವ್ರಿಗೆ ವಾಪಸ್ ಹೊಡೆದಿದೆ ಅದು. ಸರಿ, ಹಂಗ ದೇವ್ರನ್ನು ಬಿಟ್ಟಿಲ್ಲ ಅಂದ್ರೆ ದೇವ್ರ ಆದ್ಮೇಲೆ ಬಿಟ್ಟಿಲ್ಲ ಅಂತಲ್ಲ, ಅವ್ರ ಮನುಷ್ಯರಾಗಿದ್ದಾಗ ಬಿಟ್ಟಿಲ್ಲ ಅಂತ ಇರ್ಬೋದು ಅಷ್ಟೇನೆ. ದೇವ್ರಾದ್ಮೇಲೆ ನಾನು ಹೇಳಿದ್ನಲ್ಲ, ದೇವ್ರೇ ಆದ್ಮೇಲೆ ಅವ್ರಿಗೆ ಮನ್ಸು ಇಲ್ಲ, ದೇಹನೂ ಇಲ್ಲ, ಅವ್ರನ್ನ ಏನ್ ಮಾಡ್ತಾರೆ? ಏನಂದ್ರೆ ನಮ್ ತರನೇ ಮನುಷ್ಯರಾಗೆ ಇದ್ದು ಅವ್ರೆಲ್ಲಾನು ತಡೆದು ಇಟ್ಕೊಂಡು ಮುಗಿತು, ತೊಟ್ಟಿಲ್ ಎಲ್ಲಾನು ಇಟ್ಕೊಂಡು ಅದಾದ್ಮೇಲೆ ಅವ್ರ ದೇವರಾಗಿದ್ದು. ಹೌದು, ನಾ ಹೇಳಿದ್ನಲ್ಲ, ಒಂದು ದೇಹ ಕೊಡ್ತಾ ಇರೋದೇನು ಅಂದ್ರೆ ಟೆಂಪ್ರವರಿ ಅಷ್ಟೇನೆ, ಕಲಿಯಕ್ಕೋಸ್ಕರ ದೇಹ ಮನ್ಸು. ಯಾವಾಗ ನಾವು ಕಲ್ತ್ಕೊಂಡ್ರಿ ಮುಗೀತಲ್ಲಿ, ಅದಾದ್ಮೇಲೆ ದೇವರಾಗ ಹೋಗ್ತೀರಾ. ಈ ಎಲ್ಲ ಕಡೆನೂ ಕಾಣಿಸ್ಬೋದು. ಇವಾಗೇನು ನಮಗೆ ನಮ್ಮ ದೃಷ್ಟಿ ಇಷ್ಟು ಕಾಣ್ತಾ ಇದೆಯಲ್ವಾ, ನಮ್ಗೆ ಯಾವಾಗ ಆಚೆ ಬಿಟ್ಬಿಡ್ತಾರೆ, ಯಾವಾಗ ದೇಹ ಕೊಟ್ಟಿಲ್ಲ, ಇಡೀ ಪ್ರಪಂಚನೇ ಕಾಣುತ್ತೆ, ಎಲ್ಲರೂ ಕಾಣ್ತಾರೆ, ಎಲ್ಲರ ಮನಸ್ಸು ನಾವು ತಗೊಬೋದು. ಸೊ ದೇವರಾದ್ಮೇಲೆ ಇದರಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅವ್ರದ್ದೆಲ್ಲ ಮನಸ್ಸು ನಾವು ನೋಡ್ಬೋದು. ಇವಾಗೂ ಎಷ್ಟೋ ಜನ ಒಬ್ರೊಬ್ರು ಮುಖ ನೋಡಿ ಮನ್ಸು ನೋಡಿ ಮಾತಾಡ್ತಾರೆ, ಅದು ಅವ್ರಿಗೆ ಆ ಶಕ್ತಿ ಇದೆ ಇದರಿಂದ ತಗೊಳ್ಳೋದು ಅಂತ. ಅದರಿಂದ ನಾವು ತಗೊಂಡು ನಾವು ಹೇಳ್ಬೋದು. ಅಂದ್ರೆ ಅವರು ಕಲ್ತಿರ್ತಾರೆ ಯೋಗಿಗಳು ಕಲ್ತಿರ್ತಾರೆ. ಅವ್ರಿಗೆ ಹೆಂಗ್ ಬರುತ್ತೆ ಅಂದ್ರೆ ನಿಮ್ಮ ಮುಖ ನೋಡಿ, ಸೊ ಅಲ್ಲಿಂದ ಅವ್ರ ತಲೆಗೆ ಡೇಟಾ ಬರುತ್ತೆ, ಅಷ್ಟು ಶಕ್ತಿ ಬೇಕು. ಹೇಳಿದಲ್ಲ, ದೇವರಾದ್ಮೇಲೆ ಮುಗಿದೋಯ್ತು, ದೇವರಾದ್ರು ಅಂದ್ರೆ ಕಲ್ತಾಯ್ತು ಅಂತ. ಎಲ್ಲರೂ ನಂಬ್ತಾರನೆ. ಎಷ್ಟೋ ಜನ 50 ಜನ್ಮ 60 ಜನ್ಮ ಆದ್ಮೇಲೆ ದೇವರಾಗಿದ್ದಾರೆ. ಯಾರು 2 ಜನ 3 ಜನ ದೇವರಾಗಿಲ್ಲ. 50 ಜನ 60 ಜನ ಆ ತರನೇ ಆಗಿರೋದು. ಅಂದ್ರೆ ಅವರು ತಪ್ಪು ಸರಿ, ಹೌದು ತಪ್ಪು, ಹೌದು, ಅವರು ಕಾಡು ಮನುಷ್ಯರಾಗಿದ್ದಾರೆ. ಅಂದ್ರೆ ಅವರು ಬರೀ ಒಳ್ಳೇದನ್ನೇ ಮಾಡ್ಕೊಂಡು ಹೋಗಿಲ್ಲ, ತಪ್ಪು ಮಾಡಿದ್ದಾರೆ. ಕಾಡು ಮನುಷ್ಯರಾಗವ್ರೆ. ಕಾಡು ಮನುಷ್ಯರಾದ್ಮೇಲೆ ಎಲ್ಲಾ ತರನು ಜೀವನ ಅನುಭವಿಸಿ, ಗಂಡ ಹೆಂಡತಿ ಮಕ್ಳು ಎಲ್ಲ ಅನುಭವಿಸಿ, ಅದಾದ್ಮೇಲೆ ಅವ್ರಿಗೆ ಅರ್ಥ ಆಗಿದೆ, ಅಷ್ಟೇನು ಬಿಟ್ಬಿಟ್ರು ಅವ್ರನ್ನ, ಮುಗೀತು ಅವ್ರ ಕೆಲಸ. ಅವ್ರೇನಾಗುತ್ತೆ, ನೆಕ್ಸ್ಟ್ ಅವ್ರನ್ನ
ಅವ್ರೇನು ಮಾಡ್ತಾರೆ, ನಮ್ಮಂಥವ್ರು ಇರ್ತಾರಲ್ವಾ, ನಮ್ಮಂಥವ್ರಿಗೆ ನಾವು ಅವ್ರನ್ನ ಗುರು ಅಂತ ಕರ್ಕೊಂಡು ನಾವು ಅವ್ರಿಗೆ ಪೂಜೆ ಮಾಡ್ಕೊಂಡು ಅವ್ರು ಯಾವ ದಾರಿಯಲ್ಲಿ ಹೋದ್ರೋ ನಾವು ಜಲ್ದಿ ಬಿಡುಗಡೆ ಆಗೋಣ ಅಂಥೇಳಿ ನಾವು ಅವ್ರನ್ನ ಪೂಜೆ ಮಾಡ್ತಾ ಇರ್ತೀರಿ. ಅವಾಗ ಏನಾಗುತ್ತೆ, ನಮಗೂ ಅವರು ಹೆಲ್ಪ್ ಮಾಡ್ತಾ ಹೋಗ್ತಾರೆ, ಗೊತ್ತೋ ಗೊತ್ತಿಲ್ಲದೇನೋ. ಅವ್ರೇನು ತಿರ್ಗಾ ಹುಟ್ಟು ಬರಬೇಕು ಅಂತಲ್ಲ. ಇವಾಗ ನಾವು ಇಲ್ಲಿ ನಿಂತ್ಕೊಂಡ್ರು ಅವ್ರಿಗೆ ಗೊತ್ತಾಗ್ತಿದೆ ನಾನು ಮಾತಾಡ್ತಾ ಇರೋದು. ನಾವೇನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಾ ಇರುತ್ತಲ್ವ, ಯಾಕಂದ್ರೆ ಅದು ಆಲ್ರೆಡಿ ಅವ್ರು ಎಲ್ಲಾರ್ದು ಮನ್ಸು ನೋಡ್ಬೋದು, ಅವರು ಆ ಶಕ್ತಿ ಸಿಕ್ಬಿಡುತ್ತೆ. ಯಾವಾಗ ಆಚೆ ಹೊಟ್ಟೋಗ್ತಾರೆ ಅದರಿಂದ ಅಂತ ಎಲ್ಲ ಹೇಳಿದ್ರಿ. ಇದೆಲ್ಲ ಒಂದು ಬಂಡೆಗಳ ಸೃಷ್ಟಿ ತಾನೆ. ಇದೆಲ್ಲ ಒಂದು ಬಂಡೆಗಳಿಂದ ಮತ್ತೆ ಅನಿಲ ಧೂಳಿಂದ ಸ್ಟಾರ್ಟ್ ಆಗಿರೋದು. ಇದೆಲ್ಲ ಅದರ ಆರಂಭ ಅಷ್ಟೇನೇನೆ. ಇವೆಲ್ಲ ಒಂದು ಕಲ್ಲಿಂದ ಒಂದು ಗ್ರಹಗಳಾಗಿ ಜೋಡಣೆ ಆಗಿದೆ. ಇದ್ರಲ್ಲೆಲ್ಲ ಹೋಗಿ ನಮ್ಮ ದಿನಚರಿ ಆಗ್ಲಿ, ನಾವು ಮಾಡೋ ಕರ್ಮ ಫಲ ಆಗ್ಲಿ, ನಮ್ಮ ಖುಷಿ ಆಗ್ಲಿ, ನಮ್ಮ ಮನಸ್ಸಾಗ್ಲಿ, ನಮ್ಮ ದೇಹ ಆರೋಗ್ಯ ಆಗ್ಲಿ, ಬುದ್ಧಿ ಆಗ್ಲಿ, ಜ್ಞಾನ ಆಗ್ಲಿ, ಭಯ, ಇವೆಲ್ಲ ಸೇರೋದಾದ್ರೂ ಹೇಗೆ? ಇವೆಲ್ಲ ಸಾಧ್ಯ ಇದೆಯಾ? ಇದೆಲ್ಲ ಒಂದು ಕಲ್ಬಂಡೆ ತಾನೆ. ಯೂಸ್ ಮಾಡ್ತಾರೋ ಮೊಬೈಲು, ನಾವು ಯೂಸ್ ಮಾಡ್ತಾರೋ ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪು, ದೊಡ್ಡ ದೊಡ್ಡ ಸ್ಯಾಟಲೈಟ್ಸ್ನ ಕಳಿಸಿದಾರಲ್ಲ, ಸ್ಯಾಟಲೈಟ್ಸು, ರೋಬೋಟ್ಸು, ಮೆಮೊರಿ ಕಾರ್ಡ್ಸು, ಸರ್ವರ್ಸು. ಯಾಕೆ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದು, ಆ ವಿಡಿಯೋ ಕ್ಯಾಮ್ರಾ, ಭೂಮಿಯಲ್ಲಿ ಏನೇನು ಸೃಷ್ಟಿ ಇದೆಯೋ ಅದೆಲ್ಲನೂ ಭೂಮಿಯಲ್ಲಿ ಸಿಕ್ಕಿರೋ ಒಂದು ಮಣ್ಣಿಂದ ಆಗಿರೋದು, ಒಂದು ಬಂಡೆಗಲ್ಲಲ್ಲಿ ಸಿಕ್ಕಿರೋ ಮಣ್ಣಿಂದನೇ ಆಗಿರೋದಲ್ವಾ. ಮನುಷ್ಯ ಆ ಬಂಡೆಗಲ್ಲಲ್ಲಿ ಸಿಕ್ಕಿರೋ ಮಣ್ಣಿಂದ ಈ ಮೊಬೈಲ್ಸು, ಕಂಪ್ಯೂಟರ್ಸು, ಲ್ಯಾಪ್ಟಾಪ್, ಒಂದು ಮನುಷ್ಯ ಎಲ್ಲಾ ಮಣ್ಣಿಂದ ಮಾಡಕ್ ಸಾಧ್ಯ ಇದೆ ಅಂತ ಹೇಳಿದ್ರೆ ಇದು ಸೃಷ್ಟಿಕರ್ತರದು. ಸೃಷ್ಟಿ ಮಾಡಿರೋ ಬಂಡೆಗಳಿವಲ್ಲ ಅವಲ್ಲಿ ಯಾಕೆ ಡೇಟಾ, ಅವಲ್ಲಿ ಯಾಕೆ ಮಾಹಿತಿ ಸೇವ್ ಆಗಲ್ಲ ಅಂತ ಅನ್ಕೊಂತ ಇದ್ದೀರಾ? ಅವಲ್ಲಿ ಏನು ಶಕ್ತಿ ಇಲ್ಲ ಅಂತ ನೀವೇನ್ ಅನ್ಕೊಂತ ಇದ್ದೀರಾ? ಸೊ ಮನುಷ್ಯ ಇದೇ ಬಂಡೆಗಳಲ್ಲಿ ಸಿಕ್ಕಿರೋ ಮಣ್ಣಿಂದ ಇದನ್ನೆಲ್ಲಾ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ, ಸೃಷ್ಟಿ ಮಾಡಿ ಎಲ್ಲಾ ಮಾಹಿತಿನೂ ನಾವು ಇಂಟರ್ನೆಟ್ ಮುಖಾಂತರ ತಿಳ್ಕೊಬಹುದು. ಅಂದ್ರೆ ಭಗವಂತ ಮನುಷ್ಯನ ದಿನಚರಿನ ತಿಳ್ಕೊಳ್ಳೋಕ್ಕೋಸ್ಕರ ಈ ತರ ಸರ್ವರ್ಸ್ನಾಗ್ಲಿ ಯಾಕೆ ಯೂಸ್ ಮಾಡ್ತಾ ಇರಬಾರ್ದು?